ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಈ ವಿಡಿಯೋ ಅಷ್ಟಾದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಒಂದು ಡಿಸೈನ್ ಬ್ಲೌಸು, ಸಿಂಪಲ್ ಡಿಸೈನ್ ಇದು. ಫಸ್ಟ್ಗೆ ನಾನು ಕೆಳಗಡೆ ಇನ್ನೋಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಫಸ್ಟು ಲೈನಿಂಗು ಬ್ಲೌಸ್ ಪೀಸು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಲೈನಿಂಗ್ ಪೀಸ್ ತೆಗೆದುಬಿಟ್ಟು ಇನ್ನೋಟ್ ಮಾಡ್ಕೋಬೇಕು. ಇನ್ನೋಟ್ ಮಾಡ್ಕೊಂಡಾದಮೇಲೆ ಮಾಮೂಲಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕೋಬೇಕು. ನಾನು ನೆಕ್ಕೇನು ಕಟ್ ಮಾಡಿಲ್ಲ. ಏನಕ್ಕಪ್ಪ ಅಂದರೆ ಸುತ್ತ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಇದು ರೌಂಡ್ ನೆಕ್ಕಲ್ಲಿ ಡಿಸೈನ್ ಮಾಡುವಂಥದ್ದು. ಹಂಗಾಗಿ ಸುತ್ತ ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಅದು 2.5 ಇಂಚಿಗೆ ಪೀಸ್ನ ಕಟ್ ಮಾಡ್ಕೋಬೇಕು ಡಿಸೈನ್ ಮಾಡೋದಕ್ಕೆ. ಫಸ್ಟ್ಗೆ ಇದೆಲ್ಲ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡಾದರೆ ಆಮೇಲೆ ಅದನ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಫಸ್ಟು ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು. ಇದು ಪೈಪಿಂಗ್ ಎಲ್ಲ ಆಮೇಲೆ ಕೊಡಬೇಕು, ಫಸ್ಟೇ ಕೊಡೋದಕ್ಕಾಗೋದಿಲ್ಲ. ಫಸ್ಟ್ ಇದೆಲ್ಲ ಆದಮೇಲೆ ಸ್ಟಿಚಿಂಗ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನ ಕಟ್ ಮಾಡಿಬಿಟ್ಟು ಆಮೇಲೆ ನಾನು ಹೇಳ್ದಾಗೆ 2.5 ಇಂಚು ಅಗಲ ಉದ್ದ 2.5 ಇಂಚಿಗೆ ಕಟಿಂಗ್ ಮಾಡ್ಕೋಬೇಕು ಪೀಸ್ಗಳನ್ನ. ಇದರಲ್ಲಿ ನೀವು ಆಪೋಸಿಟ್ ಕಲರ್ ಸೀರೆ ಪೀಸ್ ಇದ್ದರೆ ಹಾಕ್ಕೊಳ್ಳಿ, ಅದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಒಂದೇ ಕಲರ್ ಇರೋದ್ರಿಂದ ನಾನು ಅದೇ ಪೀಸನ್ನೇ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಅದನ್ನೇ ಡಿಸೈನ್ ಮಾಡ್ತಾ ಇರೋದು. ಇವಾಗಿಲ್ಲ ಆಪೋಸಿಟ್ ಕಲರ್ಸ್ ಇರುತ್ತೆ ಅನ್ನೋದಾದರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಆದರೆ ಇದು ಪ್ಲೇನ್ ಆಗಿರೋದ್ರಿಂದ ಅದೇ ಡಿಸೈನ್ ಆದ್ರೂ ಅಷ್ಟು ಕಾಣಿಸಲ್ಲ. ಆದರೆ ಅವ್ರಿಗೆ ಡಿಸೈನ್ ಬೇಕು ಅಂದರು. ಅಂದರೆ ಯಾವ ಡಿಸೈನು ಅಂತ ಹೇಳಿಲ್ಲ, ಒಂದೇ ಕಲರ್ ಇನ್ಯಾವ ಡಿಸೈನ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ಡಿಸೈನ್ನ ರೆಡಿ ಮಾಡಿದ್ದೀನಿ. ಅವರು ಯಾವುದೇ ಆದ್ರೂ ಅಷ್ಟೇ ಕೆಲವೊಂದು ಕಳಿಸ್ತಾರೆ, ಕೆಲವೊಂದು ನೀವೇ ರೆಡಿ ಮಾಡಿಬಿಡಿ ಅದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಅಂತಾರೆ. ಆ ಟೈಮಲ್ಲಿ ಇವಾಗೆಲ್ಲ ಟ್ರೆಂಡಿಂಗ್ ಇರೋ ಡಿಸೈನ್ ಇದು. ಹಂಗಾಗಿ ನಾನು ಅದೇ ಡಿಸೈನ್ನ ಸೆಲೆಕ್ಟ್ ಮಾಡಿದೆ. ಇದು ತುಂಬ ಚೆನ್ನಾಗಿರುತ್ತೆ. ಆದರೆ ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ಯಾರೇ ಆದ್ರೂ ಒಂಥರ ನೋಡೋದಕ್ಕೆ ಲುಕ್ಕಾಗಿರುತ್ತೆ. ಸ್ಲೀವ್ಸ್ಗೂ ಮಾಡ್ಬೋದು ಈ ಡಿಸೈನ್ನ, ನೆಕ್ಕಿಗೂ ಅದೇ ಥರ ಮಾಡ್ಕೋಬೋದು. ನಾನು ಎರಡಕ್ಕೂ ಮಾಡಿದ್ದೀನಿ, ಸ್ಲೀವ್ಸ್ಗೂ ಮಾಡಿದ್ದೀನಿ, ನೆಕ್ಕಿಗೂ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಡಿಸೈನು. ಆ ಪೀಸ್ನ ಈ ಥರ ಕಟ್ ಮಾಡಿಕೊಂಡು ನೋಡಿ, ಸೀರೆ ಪೀಸಲ್ಲೇ ತೊಗೊಂಡಿದ್ದೀನಿ. ಆದರೆ ಸೀರೆ ಪೀಸು ಅದೇ ಕಲರ್ ಇದೆ ಅಷ್ಟೇ. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. 2.5 ಇಂಚಿಗೆ ಅಗಲನೂ 2.5 ಇಂಚ್ ಬರಬೇಕು, ಉದ್ದನೂ 2.5 ಇಂಚ್ಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಮೂಲೆನ ಸೇರಿಸಿ 4 ಮೂಲೆನೂ ಸೇರಿಸ್ಕೊಂಡು ಒಂದು ಮಾಡ್ಕೋಬೇಕು. ಎಲೆ ಥರ ಬರುತ್ತೆ ಡಿಸೈನ್ ಅದು. ನಾನು ಫೋಲ್ಡ್ ಮಾಡೋದು ತೋರಿಸ್ತೀನಿ, ಯಾವ ಥರ ಫೋಲ್ಡ್ ಮಾಡೋದು ಅಂತ. ನೀಟಾಗಿ ಆ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಫಸ್ಟ್ಗೆ ಅದು 2 ಕಡೆ ಮೂಲೆ ಇರುತ್ತಲ್ಲ, ಆ ಮೂಲೆ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಆ ಕಡೆ ಮೂಲೆ ಏನು ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆ ರೀತಿ ಮಾಡ್ಕೋಬೇಕು. ಇದನ್ನು ಒಂದೇ ಮೂಲೆ ಅಲ್ಲ, 2 ಕಡೆ ಮೂಲೆ ಸೇರಿಸಿ ಮತ್ತೆ ಇನ್ನೂ ಆ ಮೂಲೆ ಸೇರಿಸಿ ಆ ಥರ ಮಾಡ್ಕೋಬೇಕು. ಇದು ಎಲೆ ಥರ ಬರುತ್ತೆ ಡಿಸೈನು, ನೋಡೋಕ್ಕೆ ಲೀಫ್ ಥರ ಕಾಣಿಸುತ್ತೆ. ನೋಡಿ ಇವಾಗ ತೋರಿಸೋದಲ್ಲ ಆ ಥರ. ಇವಾಗ ನೀಟಾಗಿ ನಾವು ರೌಂಡ್ ನೆಕ್ಗೆ ಒಂದ್ರ ಕೆಳಗೊಂದು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇದು ಇನ್ನೌಟ್ ಎಲ್ಲ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಮಣಿ ಇಟ್ಟು ಸ್ಟಿಚ್ ಮಾಡಬೇಕಾಗಿರೋದ್ರಿಂದ ಅದು ಇನ್ನೌಟ್ ಮಾಡೋದಕ್ಕಾಗಲ್ಲ. ಎಮ್ಮಿಂಗ್ ಮಾಡೋಕ್ಕೆ ಮುಂಚೆನೇ ಇದನ್ನ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಎಮ್ಮಿಂಗು ಬೇಡ, ಹಂಗೇ ಎಮ್ಮಿಂಗ್ ಪಟ್ಟಿ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಬಿಡೋದು. ಎಮ್ಮಿಂಗ್ ಏನು ಮಾಡೋಕ್ಕಾಗಲ್ಲ, ಎಮ್ಮಿಂಗ್ ಪಟ್ಟಿ ಕೊಡಬೇಕಷ್ಟೇ. ಅಂದರೆ ಅಷ್ಟೇ, ಇದು ತುಂಬ ನೀಟಾಗಿ ಬರುತ್ತೆ. ಅದು ಏನು ಪಟ್ಟಿ ಇವಾಗ ಡಿಸೈನ್ ಮಾಡಿರ್ತೀವಲ್ಲ ಅದಕ್ಕೆ ಒಂದೊಂದು ಮಣಿ ಬೀಡ್ಸ್ ಹೊಲ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ಆರಾಮಾಗಿ ಆ ಥರ ಒಂದು ಬೀಡ್ಸ್ನ ರೆಡಿ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.